ಹಲೋ ನಮಸ್ತೆ ಎಲ್ರಿಗೂ. ನಮ್ಮನೆ ದೇವರು ಕಾಲಭೈರೇಶ್ವರ ಚುಂಚನಗಿರಿ. ಹಾಗಾಗಿ ನಾನು ಆಗಾಗ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋಗಿ ಬೂದ್ ಕುಂಬಳಕಾಯಿ ಆರತಿ ಎಲ್ಲ ಮಾಡ್ತಾ ಇರ್ತೀನಿ. ಹಾಗೆ ಅನ್ಕೊಂಡೆ ನಾನು ಬೂದ್ ಕುಂಬಳಕಾಯಿ ಆರತಿ ಹೇಗ್ ಮಾಡ್ತೀನಿ ಅಂತ ನಿಮ್ಗೆ ಯಾಕೆ ತೋರಿಸಬಾರ್ದು ಅಂತ. ಹಾಗಾಗಿ ನಾನು ಇವತ್ತಿನ ವ್ಲಾಗ್ ಅಲ್ಲಿ ಯಾವ ರೀತಿ ನಾನು ಬೂದ್ ಕುಂಬಳಕಾಯಿ ಆರತಿ ರೆಡಿ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹಾಸನಿಂದ ಬರ್ತಾನೆ ಬೂದ್ ಕುಂಬಳಕಾಯಿ ಹಾಗೆ ಪೂಜೆ ಸಾಮಾನು ಎಲ್ಲ ತಗೊಂಡ್ ಬಂದಿದ್ದೆ. ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಬೂದ್ ಕುಂಬಳಕಾಯಿ ತಗೊಂಡೋಗಿ ದೇವ್ರ ಮುಂದೆ ನಿಂತ್ಕೊಂಡು ಸಂಕಲ್ಪ ಮಾಡ್ಕೊಂಡ್ ಬಂದು ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಅದನ್ನ ಕರೆಕ್ಟ್ ಆಗಿ ಮಧ್ಯಕ್ಕೆ ಭಾಗ ಮಾಡಬೇಕು. ಭಾಗ ಮಾಡಿ ಅದರಲ್ಲಿರುವಂತಹ ತಿರುಳು ಹಾಗೆ ಬೀಜನೆಲ್ಲ ತೆಗಿಬೇಕು. ಹಾಗೆ ಇದು ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೀಟಾಗಿ ಬೀಜ ತಿರುಳನ್ನೆಲ್ಲ ತೆಗೆದ್ರೆ ದೀಪ ಚೆನ್ನಾಗಿ ಹಚ್ಬಹುದು. ಫಸ್ಟ್ ಟೈಮ್ ಯಾರು ದೀಪನೆಲ್ಲ ಹಚ್ತಿರ್ತೀರಾ ಅವ್ರಿಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ದೀಪ ಹಚ್ಬೋದು ಅಂತ. ನಾನಲ್ಲಿ ಅರಿಶಿನ ಪುಡಿನ ತಗೊಂಡು ಫುಲ್ ಆ ದೀಪಕ್ಕೆಲ್ಲ ಸವರ್ತಾ ಇದ್ದೀನಿ. ಯಾಕಂದ್ರೆ ಇದರಿಂದ ದೀಪನೂ ಕೂಡ ಚೆನ್ನಾಗಿ ಹಚ್ಬೋದು. ಹಾಗೇನೆ ನಾವು ಹಚ್ಚೋ ದೀಪ ಇಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅರಿಶಿನ ಹಚ್ಚೋದ್ರಿಂದ ದೀಪಗಳು ಕೂಡ ಮಡಿಯಾಗಿರುತ್ತೆ. ದೀಪಗಳ ಸುತ್ತ ಸ್ವಲ್ಪ ಅರಿಶಿನ ಕುಂಕುಮ ತಗೊಂಡು ನೀಟಾಗಿ ಅದನ್ನ ಹಚ್ತಾ ಬಂದ್ರೆ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಒಂದ್ ಪೂಜೆ ರೆಡಿ ಮಾಡ್ಕೋತೀವಿ ಅಂದ್ರೆ ಅರಿಶಿನ ಕುಂಕುಮನೇ ಅಲ್ವಾ ಮೇನ್. ಹಾಗಾಗಿ ನೀಟಾಗಿ ಅದನ್ನ ಹಚ್ತಾ ಬರ್ಬೇಕು. ನಾನು ಅದನ್ನೆಲ್ಲ ಹಚ್ತಾ ಇದ್ದೆ. ಹಾಗೆ ನನ್ನ ಜೊತೆ ಇದ್ದವ್ರಿಗೂ ಕೂಡ ಹೇಳ್ಕೊಡ್ತಾ ಇದ್ದೆ. ನಾನು ಒಂದು ಪ್ಲೇಟ್ ತಗೊಂಡು ಅದಕ್ಕೆ ನಾನು ತಂದಿದಂತಹ ಅಕ್ಕಿನ ಹಾಕಿ ನೀಟಾಗಿ ಅದನ್ನ ಸಮ ಮಾಡಿ ಅದ್ರ ಮೇಲೆ ಓಂ ಅಂತನೋ ಇಲ್ಲಾಂದ್ರೆ ಸ್ವಸ್ತಿಕ್ ಅಥವಾ ಸ್ಟಾರ್ ಕೂಡ ಬಿಡಿಸಬಹುದು. ಯಾಕಂದ್ರೆ ನಾವು ಒಂದು ಪೂಜೆ ಮಾಡ್ಬೇಕಾದ್ರೆ ದೇವರ ಕಳಸ ಇಡುವಾಗ ಅಥವಾ ದೇವರ ಮೂರ್ತಿ ಇಡುವಾಗ ಅಥವಾ ಒಂದು ದೀಪಗಳನ್ನೆಲ್ಲ ಇಡುವಾಗ ಓಂ ಸ್ವಸ್ತಿಕ್ ಅಥವಾ ಸ್ಟಾರ್ ಬಿಡಿಸಿ ಇಡೋದ್ರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದ್ದಂತಹ ತಟ್ಟೆ ಮೇಲೆ ಸ್ವಲ್ಪ ಹೂ ಬಿಡಿಗಳನ್ನ ತಗೊಂಡು ಅದ್ರ ಮೇಲೆ ಅದ್ರ ಪೆಟಲ್ಸ್ ಗಳನ್ನೆಲ್ಲ ಹಾಕೊಂಡು ಅದ್ರ ಮೇಲೆ ನಾನು ದೀಪಕ್ಕೋಸ್ಕರ ರೆಡಿ ಮಾಡಿದಂತಹ ಕುಂಬಳಕಾಯಿ ಹೋಳುಗಳನ್ನ ನೀಟಾಗಿ ಇಟ್ಟೆ. ಅಳಗಾಡ್ದಂಗೆ ನೀಟಾಗಿ ಅದನ್ನ ಸಮ ಮಾಡಿ ಇಡಬೇಕು. ದೀಪಗಳು ರೆಡಿ ಆಗ್ಬೇಕು ಅಂದ್ರೆ ಬತ್ತಿಗಳು ಹಾಕ್ಲೇಬೇಕು. ಹಾಗಾಗಿ ಬೂದ್ ಕುಂಬಳಕಾಯಿಗೋಸ್ಕರನೇ ರೆಡಿ ಮಾಡಿರುವಂತಹ ಈ 365 ಎಳೆಗಳಿರುವಂತಹ ಬತ್ತಿಗಳನ್ನೇ ಹಾಕ್ಬೇಕು. ಆಗ ದೀಪನು ತುಂಬಾ ಚೆನ್ನಾಗಿ ಉರಿಯುತ್ತೆ. ಹಾಗೆ ನಾನು ಆ ತಟ್ಟೆಗಳ ಮೇಲೆ ಎಲೆ ಅಡಿಕೆ ಬಾಳೆಹಣ್ಣುಗಳನ್ನೆಲ್ಲ ಜೋಡಿಸ್ಕೊಂಡೆ. ಎರಡೆರಡು ಎಲೆಗಳು 3 ಅಡಿಕೆ ಹಾಗೆ ಎರಡೆರಡು ಬಾಳೆಹಣ್ಣುಗಳನ್ನ ಕೂಡ ನೀಟಾಗಿ ಅಲ್ಲಿ ಇಟ್ಕೊಂಡು ಸ್ವಲ್ಪ ಹೂನ ತಗೊಂಡು ಅದ್ರ ಸುತ್ತ ನಾನು ಜೋಡಿಸ್ತಾ ಬರ್ತಿದ್ದೆ. ನಾನು ಮಾಡಿದ ದೀಪ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಹೂವ ಎಲ್ಲ ನೀಟಾಗಿ ಸುತ್ತ ಇತ್ತು. ನೋಡಕ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿ ದೀಪಕ್ಕೆ ಅಲಂಕಾರ ಮಾಡಿದ್ರೆ ನಂಗೆ ತುಂಬಾನೇ ಇಷ್ಟ. ನಾನು ದೀಪದ ಎಣ್ಣೆ ತಂದಿದ್ದೆ. ಆ ದೀಪದ ಎಣ್ಣೆನ ನೀಟಾಗಿ ನಾನು ಆ ಬತ್ತಿ ಮೇಲೆ ಹಾಕ್ದೆ. ನಾನು ಬತ್ತಿ ತುಂಬಾ ನೆನೆಯೋ ತರಾನೇ ಎಣ್ಣೆ ಹಾಕ್ಬಿಟ್ಟೆ. ಕೆಲವ್ರು ಅಂತ ಇದ್ರು ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿದಿರ ಚೆನ್ನಾಗಿರ್ತಿತ್ತು ಅಂತ. ಆದ್ರೆ ನಾನು ಏನ್ ತಂದೆ ಎಣ್ಣೆ ಫುಲ್ ಕಂಪ್ಲೀಟ್ ಆಗಿ ಅದಕ್ಕೆ ಹಾಕಿ ಸ್ವಲ್ಪ ಕರ್ಪೂರನ ತಗೊಂಡು ಎಣ್ಣೆ ಬತ್ತಿ ಮೇಲೆ ನಾನು ನೀಟಾಗಿ ಸವರ್ತಾ ಬಂದೆ. ಯಾಕಂದ್ರೆ ದೀಪ ಹಚ್ಚಕ್ಕೆ ಈಸಿ ಆಗ್ಲಿ ಅಂತ ಸ್ವಲ್ಪ ಊದ್ಗಡಿನ ತಗೊಂಡು ನಾನು ಊದ್ಗಡಿನ ಕೂಡ ಕಚ್ಕೊಂಡೆ. ಯಾಕಂದ್ರೆ ಪೂಜೆ ಮಾಡಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ನಾನ್ ನೋಡ್ಕೊಂಡಿದ್ದೆ. ಅದೇ ರೀತಿ ನಾನು ರೆಡಿ ಮಾಡ್ಕೊಂಡೆ. ಅದಕ್ಕೆ ದೀಪನ ಹಚ್ದೆ. ನಾನು ಕರ್ಪೂರನ ಸ್ವಲ್ಪ ಅದ್ರ ಮೇಲೆ ಹಾಕಿದ್ರಿಂದ ದೀಪ ನೀಟಾಗಿ ಸ್ಟಾರ್ಟಿಂಗ್ ಉರಿಯಕ್ ಸ್ಟಾರ್ಟ್ ಮಾಡ್ತು. ಕೆಲವ್ರು ಅಂತಾರೆ ಕೊಬ್ಬರಿ ಎಣ್ಣೆ ಬಳಸ್ಬೇಕು ಎಳ್ಳೆಣ್ಣೆ ಬಳಸ್ಬೇಕು ಅಂತ. ನಾನ್ ಮಾತ್ರ ಇಲ್ಲಿ ದೀಪದ ಎಣ್ಣೆನೆ ಬಳಸಿದೀನಿ. ಅವ್ರವ್ರ ಸಂಪ್ರದಾಯ ತಕ್ಕಂಗೆ ಅವ್ರವರೆಲ್ಲ ಬಳಸ್ತಾರೆ. ನನಗೇನ್ ಗೊತ್ತೋ ಅಷ್ಟು ನಾನ್ ಮಾಡ್ತಾ ಇದ್ದೀನಿ. ಊದ್ಗಡಿ ತಗೊಂಡು ದೀಪದ ಮೇಲೆ ಫಸ್ಟ್ ಪೂಜೆ ಮಾಡ್ಕೊಂಡು ನಂತರ ಅದನ್ನ ಇಟ್ಕೊಂಡು ನಾನು ದೇವಸ್ಥಾನ ಮುಂದೆ ನಿಂತ್ಕೊಂಡು ಬೂದ್ ಕುಂಬಳಕಾಯಿ ಆರತಿ ಮಾಡೋಣ ಅಂತ ಬಂದೆ. ಅಲ್ಲಿ ತುಂಬಾ ಗಾಳಿ ಇದ್ರಿಂದ ಕೆಲವರು ರೊಟ್ಟಿನ್ ಬಾಕ್ಸ್ ನೆಲ್ಲ ನೀಟಾಗಿ ಆ ರೀತಿ ನೀವು ನೋಡ್ತಾ ಇರ್ಬೋದು ಆ ರೀತಿ ಮಾಡ್ಕೊಂಡು ದೀಪ ಆರೋಗ್ದಂಗೆ ನೋಡ್ಕೊಳ್ತಾ ಇದ್ರು. ನಾನು ಆ ರೀತಿ ಎಲ್ಲ ಏನು ಮಾಡಿರ್ಲಿಲ್ಲ. ದೇವ್ರ ಮುಂದೆ ನಿಂತ್ಕೊಂಡು ಬೂದ್ ಕುಂಬಳಕಾಯಿ ಆರತಿನ ನಾನು ಮಾಡ್ತಾ ಇದ್ದೆ. ದೇವಸ್ಥಾನ ಒಳಗಡೆ ಬಿಡಲ್ವಲ್ಲ, ಹಾಗಾಗಿ ಅಲ್ಲೇ ನಿಂತ್ಕೊಂಡು 3 ಸಲ ಆರತಿ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು 3 ಸುತ್ತು ಪ್ರದಕ್ಷಿಣೆ ಹಾಕೋಣ ಅಂತ ಅಲ್ಲಿಂದ ಹೊರಟೆ. ನಾನು ದೀಪನ ನೀಟಾಗಿ ಕೈಗಳನ್ನ ಹಿಂಗ್ ಇಟ್ಕೊಂಡು ದೀಪ ಆರೋಗ್ದಂಗ್ ನೋಡ್ಕೊಳ್ತಾನೆ ಇದ್ದೆ. ಸಖತ್ ಕಷ್ಟ ಅನಿಸ್ತಾ ಇತ್ತು. ಯಾಕಂದ್ರೆ ತುಂಬಾನೇ ಗಾಳಿ ಇತ್ತು. ಆದ್ರೂ ಪರವಾಗಿಲ್ಲ ಅಂತ 3 ಸುತ್ತು ಪ್ರದಕ್ಷಿಣೆ ಹಾಕೋಣ ಅಂತ ಹೊರಟೆ. ಬಿಸಿಲು ಕೂಡ ಇತ್ತು, ಗಾಳಿ ಕೂಡ ಇತ್ತು. ದೀಪ ಎಲ್ಲಪ್ಪ ಹೋಗ್ಬಿಡುತ್ತೆ ಅಂತ ಕೈಗಳನ್ನೆಲ್ಲ ಹಿಂಗ್ ಹಿಡ್ಕೊಂಡ್ ಮಾಡ್ತಿದ್ದೆ. 3 ಸುತ್ತು ಕೂಡ ಪ್ರದಕ್ಷಿಣೆನ ಹಾಕ್ತೆ. ನಾವು ಆರತಿ ಮಾಡಿದಂತಹ ಬೂದ್ ಕುಂಬಳಕಾಯಿ ದೀಪಗಳನ್ನ ಅದ್ರದ್ದೇ ಆದ ಜಾಗದಲ್ಲಿ ಇಡ್ಬೇಕಾಗತ್ತೆ. ಅಲ್ಲಿ ಕಾಲಭೈರೇಶ್ವರನ ಮೂಲ ಸ್ಥಾನ ಅಂತ ಒಂದು ಜಾಗ ಇದೆ. ಅಮಾವಾಸ್ಯೆಲ್ಲಂತೂ ತುಂಬಾ ಜನ ಬಂದು ದೀಪಗಳನ್ನ ಬೆಳಗ್ತಾರೆ. ನೀವು ನೋಡ್ಬೋದು ಅಲ್ಲಿ ಎಷ್ಟು ದೀಪಗಳನ್ನ ಬೆಳಗಿದ್ರು ಅಂತ ಅಂದ್ರೆ ಆ ದೀಪದ ಜ್ವಾಲೆಗೆ ಅದ್ರ ಮುಂದೆ ನಿಂತ್ಕೊಂಡು ದೀಪಗಳನ್ನ ಇಡೋಕ್ಕೂ ಆಗ್ತಿರ್ಲಿಲ್ಲ. ಅಲ್ಲೊಬ್ರು ಒಳಗಡೆ ಇದ್ರು, ಅವರೇ ಇಸ್ಕೊಂಡು ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ರು. ಅವ್ರ ಕೈಲಿ ಕೊಟ್ಟು ನಂತರ ಆಚೆ ಬಂದು ದೇವ್ರಿಗೆ ಕೈ ಮುಗ್ದಿ ದೇವಸ್ಥಾನದ ಮುಂದೆ ಹೋಗೋಣ ಅಂತ ಅಲ್ಲಿಗೆ ಹೋದೆ. ಅಲ್ಲೋಗೋಷ್ಟ್ರೊಳಗಡೆ ದೇವಸ್ಥಾನ ಬಾಗ್ಲೇ ಹಾಕಿತ್ತು. ನಾವು ಆರತಿ ಮಾಡ್ಬೇಕಾದ್ರೆ ದೇವಸ್ಥಾನ ತೆಗ್ದೇ ಇತ್ತು. ಆದ್ರೆ ಆರತಿ ಮುಗಿದ್ಮೇಲೆ ದೇವಸ್ಥಾನ ಒಳಗಡೆ ಹೋಗ್ಬೇಕು ಅಂತಾರೆ. ಹಾಗಾಗಿ ದೇವಸ್ಥಾನ ಒಳಗಡೆ ಹೋಗಿರ್ಲಿಲ್ಲ. ಇನ್ನೇನು 1 hour ವೇಟ್ ಮಾಡಿದ್ರೆ ದೇವಸ್ಥಾನ ಓಪನ್ ಆಗುತ್ತೆ. ಹಾಗೆ ಅಲ್ಲಿ ಅನ್ನ ಪ್ರಸಾದಕ್ಕೆ ಹೋಗ್ಬಿಟ್ಟು ಅಲ್ಲಿ ಊಟ ಕೂಡ ಮಾಡ್ಕೊಂಡ್ ಬಂದ್ವಿ. ನಂತರ ದೇವಸ್ಥಾನ ಒಳಗಡೆ ಹೋದ್ವು. ಆರತಿ ಮಾಡಿ ದೇವಸ್ಥಾನ ಒಳಗಡೆ ಹೋದಾಗ ಏನೋ ಒಂಥರ ಸಮಾಧಾನ ಆಗ್ತಾ ಇರುತ್ತೆ. ಅಮಾವಾಸ್ಯೆ ದಿನ ಅಂತೂ ತುಂಬಾ ಜನನೇ ಇರ್ತಾರೆ.
ಚೆನ್ನಾಗಿತ್ತು ಪೂಜೆ ಎಲ್ಲ. ನಾನು ವಿಶೇಷ ಪೂಜೆ ಚೀಟಿ ಕೂಡ ತಗೊಂಡಿದ್ದೆ. ಹಾಗಾಗಿ ನೀಟಾಗಿ ಕಾಲಭೈರವೇಶ್ವರನಲ್ಲಿ ಸಂಕಲ್ಪ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಸಿದ್ವು. ಮನಸ್ಸಿನಲ್ಲಿ ಯಾವುದೇ ರೀತಿ ನೋವುಗಳಿದ್ರು ಕೂಡ ಕಾಲಭೈರವನ ಮುಂದೆ ನಿಂತ್ಕೊಂಡು ಬೇಡ್ಕೊಂಡ್ರೆ ಎಲ್ಲಾ ಒಳ್ಳೇದಾಗುತ್ತೆ. ಕಾಲಭೈರವ ಅಂದ್ರೇನೆ ಅಷ್ಟದಿಕ್ಕುಗಳನ್ನು ಕಾಯುವಂತಹ ಮಹಾದೈವ. ದೇವ್ರ ಮುಂದೆ ನಿಂತ್ಕೊಂಡು ಮೊರೆ ಇಟ್ರೆ ಎಲ್ಲಾ ಕಷ್ಟಗಳು ಕೂಡ ಈಡೇರುತ್ತೆ. ಸ್ಪೆಷಲ್ ಪೂಜೆ ಮಾಡಿಸಿದ್ರಿಂದ ದೇವ್ರದು ಶಾಲು ಹಾಗೆ ಪ್ರಸಾದ ಎಲ್ಲ ಕೊಡ್ತಾರೆ. ಅದನ್ನೆಲ್ಲ ತಗೊಂಡೆ. ಅಲ್ಲೇ ಆದಿಶಕ್ತಿ ಸ್ತಂಭಿಕಾ ದೇವಿ ಸನ್ನಿಧಿ ಕೂಡ ಹೋಗಿದ್ದೆ. ಲಾಸ್ಟ್ ಟೈಮ್ ಹೋಗಿದ್ದಾಗ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತಾಯಿ ಬಳಿ ನಾವು ಯಾವೆಲ್ಲ ಕಷ್ಟಗಳನ್ನ ಬೇಡ್ಕೋಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಬೂದ್ ಕುಂಬಳಕಾಯಿ ಆರತಿನ 5 ಅಮಾವಾಸ್ಯೆನಾದ್ರೂ ಮಾಡ್ಬೇಕು ಅಂತ ಅಂತಾರೆ. ನಾನು ಈ ವಿಡಿಯೋದಲ್ಲಿ ಮಾಡ್ತಿರೋದು 5ನೇ ಅಮಾವಾಸ್ಯೆ ನಂದು. ಇದನ್ನ ಕಂಟಿನ್ಯೂಸ್ ಅಮಾವಾಸ್ಯೆಗಳಲ್ಲಾದ್ರೂ ಮಾಡ್ಬೋದು, ಅಥವಾ ಮಧ್ಯ ನಿಮ್ಗೆ ಏನಾದ್ರು ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಅಮಾವಾಸ್ಯೆನಾದ್ರೂ ಬಂದು ಆರತಿನ ರೆಡಿ ಮಾಡ್ಕೋಬಹುದು. ಫಸ್ಟ್ ಅಮಾವಾಸ್ಯೆ ದಿನ ಮಾಡಿದ ಆರತಿಯಿಂದನೇ ನಮ್ ಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. 5ನೇ ಅಮಾವಾಸ್ಯೆ ಒಳಗಡೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಮ್ ಕಷ್ಟಗಳ ಪರಿಹಾರ ಸಿಕ್ಕಿರುತ್ತೆ ಅಂತ. ಪ್ರಸಾದ ಕೌಂಟರ್ ಅಲ್ಲಿ ಪ್ರಸಾದ ತಗೊಂಡು ಹಾಗೆ ಮನೆಗೊಂದು ಚಿಕ್ಕ ಕಾಲಭೈರೇಶ್ವರ ಫೋಟೋ ಕೂಡ ತಗೊಂಡೆ. ದೇವ್ರ ಮೇಲೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಒಂದು ಪೂಜೆಗಳು ಮಾಡ್ಲಿ, ಯಾವುದೇ ಆರತಿಗಳು ಕೂಡ ಮಾಡ್ಲಿ, ಮನ್ಸಲ್ಲಿ ಒಳ್ಳೆತನ ಇದ್ದು ದೇವರಲ್ಲಿ ಭಯ ಭಕ್ತಿ ಇದ್ರೆ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ. ದೇವಸ್ಥಾನದ ಪಕ್ಕದಲ್ಲೇ ಅಲ್ಲಿ ಹೋಮ್ ಮೇಡ್ ತಿಂಡಿ ತಿನಿಸುಗಳನ್ನೆಲ್ಲ ಮಾರ್ತಾ ಇದ್ರು. ನಾನ್ ಚಿಗ್ಲಿ ತಗೊಂಡು ತಿಂದು ನೋಡಿದೆ, ತುಂಬಾನೇ ಚೆನ್ನಾಗಿತ್ತು. ಮನೆಗೆ ಬೆಲ್ಲದ ಪುಡಿ ಹಾಗೆ ಇನ್ನೂ ಸ್ವಲ್ಪ ಏನೇನೋ ತಗೊಂಡೆ. ಹಾಗೆ ಇನ್ನೊಂದು ವಿಷಯ, ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.